ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ಏನು ರಿಲಿಜಿಯಸ್ ಬಗ್ಗೆ ಪ್ರಥಮ ಮಾತಾಡ್ತಾನ ಅಂತ ನೀವು ಅನ್ಕೋಬೋದು. ಹೌದು, ಮಾತಾಡ್ತೀನಿ. ಹಿಂದೂಗಳು ಸಂಕ್ರಾಂತಿ ಯುಗಾದಿ ಆಚರಿಸ್ತಾರೆ, ಮುಸ್ಲಿಮ್ಸು ರಂಜಾನ್ ಈದ್ ಮಿಲಾದ್ ಆಚರಿಸ್ತಾರೆ, ಕ್ರಿಶ್ಚಿಯನ್ಸು ಕ್ರಿಸ್ಮಸ್ ಆಚರಿಸ್ತಾರೆ. ಆದರೆ ಎಲ್ಲ ಕನ್ನಡಿಗರು ಸೇರಿಸ್ಕೊಂಡು ಆಚರಿಸೋ ಏಕೈಕ ಹಬ್ಬ ನಮ್ಮ ನಾಡ ಉತ್ಸವ, ಕನ್ನಡ ರಾಜ್ಯೋತ್ಸವ. ಈ ರಾಜ್ಯೋತ್ಸವಕ್ಕೆ ಹೊರಗಡೆ ಇದ್ದರೆ ಏನು ಮಾಡ್ತಿದ್ದೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ, ನಾನು ಏನೂ ಹೇಳಲ್ಲ. ನಾನು ಇಲ್ಲಿರುವುದು ನಿಮ್ಮ ಚೌಕಟ್ಟಿನಲ್ಲಿ, ಈ ಇತಿಮಿತಿಯಲ್ಲಿ ನನ್ನ ಕೈಲಿ ರಾಜ್ಯೋತ್ಸವದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡಿದ್ದೀನಿ. ಎರಡನೇದಾಗಿ ನನ್ನ ಹತ್ರ ಪ್ಯಾಂಟ್ ಇಲ್ಲ ಬಿಗ್ ಬಾಸ್, ಕೆಂಪುದು. ಸೊ ಇದು ಯಾರಿಗೂ ಮಾತನಾಡೋದಕ್ಕೆ ಅಡ್ವಾಂಟೇಜ್ ಆಗೋದು ಬೇಡ ಅಂತ ಈ ಸಮಯದಲ್ಲಿ ಮೆನ್ಷನ್ ಮಾಡಿ ಹೇಳ್ತೀನಿ. ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹತ್ರ ಬಟ್ಟೆ ಇಲ್ಲ, ಇರೋದ್ರಲ್ಲಿ ನನ್ನ ಕನ್ನಡ ಪ್ರೇಮ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಜನ ಕ್ಯಾನ್ಸರ್ ಬಂದು ಸಾಯ್ತಾರೆ, ಏಡ್ಸ್ ಬಂದು ಸಾಯ್ತಾರೆ, ಶುಗರ್ ಬಂದು ಸಾಯ್ತಾರೆ, ಮನಗಿದಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾರೆ, ಆಕ್ಸಿಡೆಂಟ್ ಆಗಿ ಸತ್ತೋಯ್ತಾರೆ. ಆದರೆ ನನ್ನ ಸಾವು ಹೆಂಗ್ ಬರಬೇಕು ಅಂದರೆ ಕನ್ನಡಕ್ಕಾಗಿ ನಾನು ಯಾವತ್ತು ಹೋರಾಡಕ್ಕಾಗಲ್ಲ, ಕನ್ನಡ ಕನ್ಯಾಯಾದಾಗ ಯಾವತ್ತು ಸುಮ್ಮನಿರ್ತೀನಿ. ಆ ದಿನ ನನ್ನ ಸಾವು ಬಂದ್ಬಿಡ್ಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಕನ್ನಡಕ್ಕಾಗಿ ಕೈಯನ್ನು ಎತ್ತು ಅಂತ ಹೇಳಿದರೆ ನನ್ನ ಕೈ, ಕಾಲು, ತನು, ಮನ, ಧನ ಎಲ್ಲವನ್ನು ಎತ್ತಿದ್ದೀನಿ. ಜೈ ಕರ್ನಾಟಕ ಮಾತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡಿಗರಿಗೆ ಜೈ, ಎಲ್ಲ ಕನ್ನಡಿಗರಿಗೂ ಜೈ. ಕನ್ನಡ ಮಾತನಾಡುವ ಕನ್ನಡಿಗರಿಗೆ ಜೈ. ಕನ್ನಡವನ್ನೇ ಉಸಿರಾಗಿಸಿಕೊಂಡಿರುವ ಕನ್ನಡಿಗರಿಗೆ ಜೈ. ಕನ್ನಡವನ್ನು ತಾಯಿ ಭಾಷೆ, ತಾಯಿ ನಾಡು, ತಾಯಿ ಎಂದು ಗೌರವಿಸುವ ಕನ್ನಡಿಗರಿಗೆ ಜೈ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಬಿಗ್ ಬಾಸ್. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅಂತ ನಾನು ನಂಬ್ಕೊಂಡು ಬದುಕ್ತಾ ಇದ್ದೀನಿ ಬಿಗ್ ಬಾಸ್. ಇದು ಬೇರೆ ಯಾವ ದುರುದ್ದೇಶವಲ್ಲ. ಕನ್ನಡಕ್ಕೆ ನನ್ನ ಕೈಯಿಂದ ತೋರಿಸೋ ಒಂದು ಸಣ್ಣ ಪುಟ್ಟ ಗೌರವದ ಪ್ರಯತ್ನ. ಇದು ಬಿಟ್ಟು ಬೇರೆ ಯಾವ ಇದು ಇಲ್ಲ. ಖಂಡಿತ ಬಿಗ್ ಬಾಸ್. ಕನ್ನಡಕ್ಕಾಗಿ ಜೈ. ನೋಡಿ 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 ಎಲ್ಲ ನೋಡಿ, ಒಮ್ಮೆ ನೋಡಿ ನನ್ನ ನೋಡಿ, ಕನ್ನಡನ ಮಾತಾಡಿ. ರಾಜ್ಕುಮಾರ್ ಅವರ ಜ್ವಾಲಾಮುಖಿ ಹಾಡನ್ನ ತಕ್ಕಮಟ್ಟಿಗೇನು ಹೇಳಿ ಅದಕ್ಕೊಂದಿಷ್ಟು ಸೇರಿಸಿ ಹೇಳಿದ್ದೀನಿ. ನನ್ನ ಕಲಾಗೋಷ್ಟು ಪ್ರಯತ್ನ ಮಾಡಿದ್ದೀನಿ. ಕನ್ನಡಿಗರೇ, ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ, ಆತ್ಮೀಯತೆ, ಅಕ್ಕರೆ, ಹಾರೈಕೆ ಇಷ್ಟು ನಿಮ್ಮ ಮನೆಯ ಮಗನಾದ ನನಗೆ ಸ್ವಲ್ಪ ಇರಲಿ. ಒಡೆದ್ರು ಹೊಡಿಸ್ಕತೀನಿ, ಬೈದ್ರು ಬೈಸ್ಕತೀನಿ, ನಂಗೇನು ಗೊತ್ತಾಯ್ತೆ. ಆದ್ರಿಂದ ನಿಮ್ಮ ಆಶೀರ್ವಾದ, ತಿದ್ದಿ ಬುದ್ಧಿ ಹೇಳುವಂಥ ಎಲ್ಲ ಒಂದು ನೈತಿಕ ಹಕ್ಕು ನಿಮಗೆ ಮಾತ್ರ ಇದೆ. ಎಲ್ಲ ಕನ್ನಡಿಗರು ಮನಸ್ಪೂರ್ವಕವಾಗಿ ಹೆಮ್ಮೆಯಿಂದ ಎದೆ ತಟ್ಟಿ ಭುಜದ ಕಾಲ್ ಮೇಲ್ ಮಾಡಿ ಆಚರಿಸೋ ಹಬ್ಬ ಯಾವುದು? ಕನ್ನಡ ರಾಜ್ಯೋತ್ಸವ ಅಮ್ಮ. ಆ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡಿಗರಿಗೆ ಹಾರ್ದಿಕ ಶುಭಾಶಯಗಳು. ಅದನ್ನ ಹೇಳ್ತಾ ಇದ್ದೀನಿ ಬಿಗ್ ಬಾಸ್. ಬೇರೆ ಯಾವ ಉದ್ದೇಶವೂ ಇದರಲ್ಲಿಲ್ಲ, ಬೇರೆ ಯಾವ ಕಾರಣವೂ ಇಲ್ಲ. ಕನ್ನಡಿಗರಿಗೆ ಜೈ, ಕನ್ನಡಿಗರ ಹೋರಾಟಕ್ಕೆ ಜೈ, ಕನ್ನಡಿಗರ ಇದು ಏಕೀಕರಣವಾದ ಕರ್ನಾಟಕಕ್ಕೆ ಜೈ. ಕನ್ನಡಿಗನಾಗಿ ಹುಟ್ಟಿದ್ದಕ್ಕೆ, ನಮ್ಮ ಅಪ್ಪ ಅಮ್ಮನಿಂದ ನಾನು ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಬಿಗ್ ಬಾಸ್. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. Will you shut up? Will you shut up? Get lost. Get lost. ಕೇಳಿ. Get lost. ನೀವು ನೋಡಿಬೇಕು ತಂಡ ಎಲ್ಲವೂ ಒಂದು ಕ್ಯಾಮೆರಾ ಗೈಡ್ ಮಾಡಬೇಡ. ನೀನ್ ಯಾವನ ನನಗೆ ಗೆಟ್ ಲಾಸ್ಟ್ ಅಂತ ಕೇಳಕ್ಕೆ? ನಾನು ಸುಮ್ಮನೆ ಇರೋದಿಲ್ಲ. ಮರ್ಯಾದೆ ಮಾತಾಡ್ತಾ ಏನು? ನೀನ್ ಮರ್ಯಾದೆ ಕೊಡು. ಏಯ್ ನೀನ್ ನೋಡಕ್ಕ ಗೆಟ್ ಲಾಸ್ಟ್ ಅಂತ ಹೇಳ್ತಾನೆ. ನೀ ಹೇಳಿದ್ದಕ್ಕೆ ಹೇಳಿದ್ದು ನಾನು. ನಾನು ಗೆಟ್ ಲಾಸ್ಟ್ ಹೇಳ್ತಾನೆ. ನೀನು ಯಾರು ಹೇಳಿದ್ದು? ನೀ ಹೇಳಿದ್ದನ್ನ ರಿಪೀಟ್ ಮಾಡಿದೆ. ಏಯ್ ಏನು? ಮಾಡಬೇಡ ಅಂತ ಹೇಳಿದ್ದು. ನೀ ಹೇಳಿದ್ದನ್ನ ರಿಪೀಟ್ ಮಾಡಿದೆ. ಪ್ರಥಮ್ ಬಿಡು ಪ್ರಥಮ್. ಏಯ್ ನೀ ಹೇಳಿದ್ದನ್ನ ರಿಪೀಟ್ ಮಾಡಿದೆ. ಏನೀಗ? ನೀ ಹೇಳಿದ್ದನ್ನ ರಿಪೀಟ್ ಮಾಡಿದೆ. ಏನಿವಾಗ? ನೀ ಹೇಳಿದ್ದನ್ನ ನೀ ಯಾರು ಬಂದು ಕೇಳಕ್ಕೆ? ಮೇಡಮ್ ಕೇಳಿದೆ. ನೀ ಯಾರು ಕೇಳಕ್ಕೆ? ಆಟ ಮುಗಿಸು. ಅದು ಎಂದಿದ್ದನ್ನ ರಿಪೀಟ್ ಮಾಡಿದೆ. ನಾನು ಮಿಸ್ಗೈಡ್ ಮಾಡಬೇಡ. ನಾನು ಅದೇ ಅಂತಿದ್ದು. ನೀ ಗೆಟ್ ಲಾಸ್ಟ್ ಅಂದೆ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂದೆ. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂತ ರಿಪೀಟ್ ಮಾಡಿದೆ. ನೋ ಸರ್ ಅವ್ನು ಯಾರು ಸರ್ ನನಗೆ? ಅಮ್ಮ ನೋಡಕ್ಕ ನಾನು ಗೆಟ್ ಲಾಸ್ಟ್ ಮಿಸ್ಗೈಡ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದು. ಇನ್ನು ಅವೆಲ್ಲ ಇಲ್ಲ, ಸಾಧ್ಯ ಇಲ್ಲ. ಒಂದು ಹುಡುಗಿ ನೀನು ಯಾರು ಗೆಟ್ ಲಾಸ್ಟ್ ಅನ್ನ ಶಟ್ ಅಪ್ ಅನ್ನಕ್ ನೀ ಯಾರು? ನೀ ಯಾರು? ನೀ ಯಾರು? ನೀ ಯಾರು? ನೀ ಯಾರು? ನಾನು ಅದೇ ಮಾಡ್ತಿದ್ದು. ಗೆಟ್ ಲಾಸ್ಟ್ ಅನ್ನ ಫಸ್ಟ್ ಹೇಳಿದ್ದು ನೀನು. ಫಸ್ಟ್ ಹೇಳಿದ್ದು ನೀನು. ಮಿಸ್ಗೈಡ್ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ. ನಾನು ಅದೇ ಮಿಸ್ಗೈಡ್ ಮಾಡಬೇಡಮ್ಮ ಅಂತ ರಿಪೀಟ್ ಮಾಡಿದೆ. ಆಮೇಲೆ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂದ್ರೆ ಗೆಟ್ ಲಾಸ್ಟ್ ಯು ವಿಲ್ ಯು ಶಟ್ ಅಪ್. ನಾ ಅದನ್ನ ಯಾಕೆ ಹೇಳ್ತೀಯ? ನೀ ಯಾವಳು ಹೇಳಕ್ಕೆ ನಂಗೆ? ನೀ ಯಾರು ಹೇಳಕ್ಕೆ ನಂಗೆ? ಅಲ್ಲೂ ಹೇಳ್ಬೇಕು ನೀವು. ನಾನು ಒಬ್ಬರಿಗೆ ಅಲ್ಲ, ಅವ್ರಿಗೂ ಹೇಳ್ಬೇಕು. ಒಂದ್ ನಿಮಿಷ ಒಟ್ಟಾಗಿ ತಿರೋದು ಇಲ್ಲಿಗೆ ಮುಗೀತು. ಶಟ್ ಅಪ್ ಅಂತ ಹೇಳಿಲ್ವಾ? ಇನ್ಯಾರು ಹೇಳಿದ್ರು? ನಾನು ತಪ್ಪಿದ್ರೆ I'm not done any mistake. ನೀ ತಪ್ಪು ಕನ್ನಡ ಮಾತಾಡು ಕಲಿಸ್ತೀನಿ. ಕೈಯಿಂದ ತಗೋ ಪ್ರಥಮ ಪ್ಲೀಸ್. ಅವಳು ಹೇಳ್ತಾ ಅದೇನದು? ಇದೇನಿದು? ನೀ ಯಾರು ಹೇಳಕ್ಕೆ ನನಗೆ? ನೀ ಯಾಕೆ ಶಟ್ ಅಪ್ ಅಂದೆ?
ನೀ ಯಾವ ಶಡಪ್ ನಾನು ಹೇಳಿದ್ ಕಾರುಣ್ಯ. ನಾನು ಅದೇ ಮಿಸ್ ಕಾರ್ಡ್ ಮಾಡಬೇಡ ನಾನು ತಪ್ಪು ಹೇಳದ ನನ್ ಮುಂದೆ ನಿಂತ್ಕೊಂಡು ಹೇಳಿಲ್ಲ ನಾನು ತಪ್ಪು ಹೇಳಿಲ್ಲ ನೀನ್ ತಪ್ಪು ಹೇಳ್ತಿದ್ಯಾ ಅಂತ ಹೇಳ್ತಿಲ್ಲ ನನ್ನ ಮುಂದೆ ನಿಂತ್ಕೊಂಡು ಅವನ ಹತ್ರ ಮಾತಾಡೋದು ಇಲ್ಲಿಗೆ ಬರ್ತಾನೆ ಬೇಕಾದ್ರೆ ಅದು ತಪ್ಪು ಹೇಳಿಲ್ಲ ನಾನು ಮಿಸ್ ಗೈಡ್ ಮಾಡಬೇಡ ಇಬ್ರಿಗೂ ಹೇಳ್ಬೇಕಂತ ಒಬ್ರುಗಳನ್ನ You take the call. ನಾನು You are captain. You take the call. ನನಗೆ ಮಾತಾಡಕ್ಕಾದ್ರೂ ಬಿಡ್ತೀರಾ ಹಿಂಗ್ ಕಿರ್ಚಾಡ್ತಾ ಇದ್ರೆ ಅನಾಗರಿಕರ ತರ ಇದೆ ಇದು ಪ್ಲೀಸ್ ತಪ್ಪಿದ್ರೆ ನಾನು ಒಪ್ಕೊಂತೀನಿ ಶೀತಲ್. ಒಂದ್ ನಿಮಿಷ ನಾನು ಮಿಸ್ಗೈಡ್ ಮಾಡ್ಬೇಡ ಅಂತ ತಪ್ಪ ಫಸ್ಟ್ ಆಫ್ ಆಲ್ ಹೇಳಿ. ಏನ್ ಅನ್ಕೊಂಡಿದ್ದಾನ ಅವನು? ಅಕ್ಕನ ಮಂದಿ ಅಕ್ಕ ಟೀಮ್ ಮಿಸ್ಗೈಡ್ ಮಾಡ್ಬೇಡ ಅಂತ ಹೇಳಿದ್ದು. ಅಲ್ಲಿ ತನಕ ಹೋಗಿ ಬನ್ನಿ ಅಂತಿದ್ದು ನನ್ನ ಅವನು ಶಡಪ್ ಅಂಡ್ ಗೆಟ್ ಲಾಸ್ಟ್ ಅಂದ್ರು. ಅಂದಿದ್ಯಪ್ಪ ಮೇಡಮ್ ಆತ್ಮಸಾಕ್ಷಿಯಿಂದ ಪ್ರಮಾಣವಾಗ್ಲೂ ಹೇಳ್ತಾ ಇದ್ದೀನಿ ಅಂದಿದ್ದಾರೆ ಮೇಡಮ್. ಪ್ರಮಾಣವಾಗ್ಲೂ ಹೇಳಿದಾರೆ, ನಾ ಆಣೆ ಮಾಡಲ್ಲ, ಪ್ರಮಾಣವಾಗ್ಲೂ ಹೇಳಿದ್ದಾರೆ, ಪ್ರಮಾಣವಾಗ್ಲೂ ಹೇಳಿದ್ದಾರೆ. ನೋಡಿ ನಾನು ಹೇಳಿದ್ ಬಂದೆ, ಮಿಸ್ಗೈಡ್ ಮಾಡಬೇಡಿ. ಬಿಟ್ಬಿಡು. ಟಾಸ್ಕ್ ಆಗ್ಲಿ ಇದು. ಇಂಡಿಯನ್ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ಬಿಟ್ಟು ಹಿಂಗ್ ಮಾಡಿದ್ರು. ಇದು ಬೇಕಾಗೇ ಇಲ್ಲ. ಶಡಪ್ ಅನ್ನಕ್ಕೆ ಯಾರು? ಸರಿ, ಅದು ಔಟ್ ಸೈಡರ್ಸ್ ಎಲ್ಲ ಬರ್ತಾರೆ, ಅವ್ರ ಮುಂದೆ ಬೇಕಾ ಇದೆಲ್ಲ ಅಸಹ್ಯ. 15 ಜನ ನಾಯಿಗಳ ತರ ಕಿತ್ತಾಡ್ತಾರೆ ಹೆಸರು. ಅಯ್ಯೋ ಅವ್ನು ಏನಾದ್ರೆ ಒಂದ್ ನಿಮಿಷ ನನಗೆ ಒಂದೇ ಹೇಳಿದ್ದು ಮಿಸ್ಗೈಡ್ ಮಾಡ್ಬೇಡ. ನಾನು ಮಿಸ್ಗೈಡ್ ಮಾಡಬೇಡ. ಟೀಮ್ ಎಲ್ಲ ಸೇರಿ ಹೇಳ್ಬೇಕು. ಅದಕ್ಕೆ ನಾನು ಹೇಳಿದೆ ಕಾನ್ಫಿಡೆಂಟ್ ಆಗಿದ್ರೆ ಮಾತ್ರ ನಾನು ಮಾತಾಡೋದು. ಇಲ್ಲ ಅಂದ್ರೆ ನನಗೆ ತಲೆ ಕೆಟ್ಟಿದ್ಯಾ ಅಕ್ಕ ಹೇಳಿ. ಅಕ್ಕ ನಾನು ವಿಲ್ ಶಟ್ ಅಪ್ ಅಂದ್ರೆ ಗೆಟ್ ಲಾಸ್ಟ್ ಅಂತಾನೆ. ಅವ್ನು ಯಾಕೆ ಗೆಟ್ ಲಾಸ್ಟ್ ಅನ್ನಕ್ಕೆ ಇಲ್ಲಿ ಹೇಳಿಲ್ವಾ? ಈಗ ನನ್ನ ತಾಕೆ ಯಾರು? ಆಕೆಗೆ ಯಾವ ನೈತಿಕತೆ ಇದೆ? ಅವ್ನು ಕರ್ಕೊಂಡು ಬಂದಿದ್ದಾನೆ. ಅದು ನೀ ಹೇಳ್ಬೇಡ. ಏನು ನನ್ ಕೇಳಕ್ ನೀವ್ ಯಾರು ಅಂತ ನನಗೆ ಶಡಪ್ ಅಂದು ನೀವ್ ಉತ್ತರ ಕೊಡ್ತೀಯಪ್ಪ. ಮತ್ ಸುಮ್ನೆ ನಿಂತ್ಕೋಬೇಕು. ಪ್ರತಿಯೊಂದಕ್ಕೂ ಶಡಪ್ ಅಂತ ಆಕೆ ಒಪ್ಕೋತಾ ಇದ್ದಾಳೆ. ಅದು ನಮಗ್ ಗೊತ್ತು. ಅಲ್ಲಿ ಬಾಯಿ ಮುಚ್ಚಿ ಶಡಪ್ ಅನ್ನೋದೇನು? ನೀವೇ ಒಂದ್ ನಿಮಿಷ ದಯವಿಟ್ಟು ಯಾರು ಮಾತಾಡಬೇಡಿ. ನೀನೇನ್ ದೊಡ್ಡ ಇದು ನೀ ಯಾವ ದೊಡ್ಡದು ನಡಿಯ. ಹೌದಪ್ಪ, ನೀನ್ ಅನ್ಸ್ಕೊಂಡ್ಬಿಡು ಬಂದ್ಬಿಟ್ಟು. ಒಂದ್ ನಿಮಿಷ ಇರಮ್ಮ, ನಾನ್ ತಪ್ಪಾಗಿದ್ರೆ ನಾನು ಒಪ್ಕೊಂತೀನಿ. ನಾನ್ ಸುಮ್ನೆ ಇರಿ ಅಂತ ನನಗೇನು ಅಲ್ಲ ಸರ್. ಅವ್ನು ಹೆಂಗ್ ಮಾತಾಡ್ತಾನೆ ನೋಡಿ. ಬಿಗ್ ಬಾಸ್ ನೀವೇ ಇಲ್ಲಿ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ. ಅವ್ನ್ ಮಿಸ್ಗೈಡ್ ಮಾಡ್ತಿದ್ದ, ನಾನು ಮಿಸ್ಗೈಡ್ ಮಾಡ್ಬೇಡ ಅಂತಂದೆ. ನೀನ್ ಮಾಡ್ಬೇಡ ಅಂತ ಅವ್ನು ಏಕ ಮಾಡ್ಬೇಡಿ ಪ್ರಥಮ್ ಅಂತ ಹೇಳಿದೀನಿ, ನೀನ್ ಮಾಡ್ಬೇಡ ಅಂತ ಹೇಳಿದಾನೆ. ಅದ ನಂತರನೇ ವಿಲ್ ಯು ಶಟ್ ಅಪ್ ಅಷ್ಟೇ ಹೇಳಿದೀನಿ. ಒಂದ್ ಹುಡುಗಿಗೆ ಯಾವ್ದೇ ಹುಡುಗ ಪ್ರಪಂಚದಲ್ಲಿ ಏನ್ ಅನ್ನೋಕ್ಕೂ ಅಧಿಕಾರ ಇಲ್ಲ. ನಾನು ವಿಲ್ ಯು ಶಟ್ ಅಪ್ ಅಂದ್ರೆ ಗೆಟ್ ಲಾಸ್ಟ್ ಅಂತಾರೆ. ಅವ್ನ್ ಕರ್ಕೊಂಡ್ ಬಂದಿಲ್ಲ ನನ್ನ ಬಿಗ್ ಬಾಸ್ಗೆ ಗೆಟ್ ಲಾಸ್ಟ್ ಅನ್ನಕ್ಕೆ. ನಾನು ಒಂದು ನ್ಯಾಯ, ನಾನ್ ಸುಳ್ಳು ಹೇಳ್ತೀನಿ. ಕರೆಕ್ಟ್ ಆಗಿ ನೋಡಿ, ಎಲ್ಲ ರಿಪೀಟ್ ಮಾಡ್ಕೊಂಡು ನೋಡಿ. ನನ್ನ ಶಡಪ್ ಅನ್ನಕ್ಕೆ ಆಕೆಗೆ ಯಾವ ನೈತಿಕತೆ ಇದೆ? ಶಡಪ್ ಅಂಡ್ ಗೆಟ್ ಲಾಸ್ಟ್ ಅಂತ ಹೆಂಗಂದು? ನಾನು ಕನ್ನಡದವಳೆ, ನಾನು ಕರ್ನಾಟಕದಲ್ಲೇ ಹುಟ್ಟಿರೋಳು, ಇಲ್ಲಿ ಕನ್ನಡ ಪ್ರೋಗ್ರಾಮ್ಗೆ ಬಂದಿದ್ದೀನಿ. ಈ ತರ ಎಲ್ಲ ಅನ್ನಿಸ್ಕೊಂಡು ನನ್ಗೆ ಇರಕ್ಕಾಗೋದಿಲ್ಲ. ಪರಾಮರ್ಶೆ ಮಾಡ್ತಾರೆ. ನಿಜವಾಗ್ಲೂ ಇದು ತಪ್ಪ? ಶಡಪ್ ಅಂಡ್ ಗೆಟ್ ಲಾಸ್ಟ್ ಅಂತ ಹೇಳಿಲ್ವಾಕೆ? ನಾನು ಇದನ್ನ ಖಂಡಿಸ್ತೀನಿ, ನಾನು ಇದನ್ನ ವಿರೋಧಿಸ್ತೀನಿ. ನನ್ನ ಮೇಲೆ ನಡೀತಾ ಇರೋ ದೌರ್ಜನ್ಯ. ನಾನ್ ಗೇಮ್ಗೆ ರೆಡಿ. ಸೈಲೆಂಟ್ ಆಗಿ ಇದ್ರೆ ಸುಮ್ನೆ ಅಂತಾನೆ ಇರ್ತಾರೆ. ನಾನ್ ರೆಡಿ ಇಲ್ಲ. ನಾನ್ ಗೇಮ್ಗೆ ರೆಡಿ. ಪ್ಲೀಸ್ ನನ್ಗೆ ಇಲ್ಲಿಂದ ಕಳ್ಸಿ. ನಾನು ಒಂದ್ ಮಾತು ಅನ್ನಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಯಾರು ಅಂದಿದ್ರೆ ನನ್ಗಿಂತ ನಾನು ತಪ್ಪು ಮಾಡಿದ್ರೆ ಒಪ್ಕೋತೀನಿ. ಕಾವ್ಯ ಅದು ಒಂದ್ ನಿಮಿಷ ಕೇಳ್ತೀಯಾ? ರಿಲ್ಯಾಕ್ಸ್ ಆಗು. ತಗೊಳಕ್ಕಾಗಲ್ಲ ಇದೆಲ್ಲ. ಪ್ಲೀಸ್ ಗೊತ್ತಾ, ಗೇಮ್ಗೆ ನಾನು ರೆಡಿ ಅಂದ, ಅದು ಅವನು. ಅಕ್ಕ ನನ್ ಗೇಮ್ ಅಷ್ಟು ಅನ್ನಿಸ್ಕೊಳ್ಳೋ ಪರಿಸ್ಥಿತಿ ನಂಗೆ ಬಂದಿಲ್ಲ ಅಕ್ಕ. ಆ ತರ ಅನ್ನಿಸ್ಕೊಳ್ಳೋಕ್ ಅಲ್ಲ ಅಕ್ಕ. ನಾನು ಕ್ಯಾಮ್ರಾ ಇನ್ನೊಂದು ಅಕ್ಷರ ಹೇಳ್ತೀನಿ. ಭಾರತ ಗೆಲ್ಬೇಕು. ಏನ್ ಮಾಡ್ತೀರಾ ಅಂತ ಏನ್ ಮಾಡ್ತೀರಾ? ಭಾರತ ಗೆಲ್ಬೇಕು. ಭಾರತ ಗೆಲ್ಬೇಕು. ಶಟ್ ಅಪ್ ಮತ್ತು ಗೆಟ್ ಲಾಸ್ಟ್ ಅಂತ ಮೊದಲು ಯಾರು ಹೇಳಿದ್ದು? ವಿಲ್ ಯು ಶಟ್ ಅಪ್ ಅಂತ ನಾನು ಹೇಳಿದೆ. ವಿಲ್ ಯು ಶಟ್ ಅಪ್, ಈವನ್ ಗೆಟ್ ಲಾಸ್ಟ್ ಅನ್ನೋ ವರ್ಡ್ ಫಸ್ಟ್ ಯಾರು ಹೇಳಿದ್ರು? ಹಿಂತಿರುಗಿ ನೆನಪು ಮಾಡ್ಕೊಂಡು ನೋಡಿದ್ರೆ ಕಾರುಣ್ಯರ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಫಸ್ಟ್ ಹೇಳಿದ್ರಿ ಅನ್ಸುತ್ತೋ ಹೇಳಿಲ್ಲ ಅನ್ಸುತ್ತೋ? ವಿಲ್ ಯು ಶಟ್ ಅಪ್ ಅಂತ ಹೇಳಿದೆ ಸರ್.
ಅದಕ್ಕೆ ಅವರು ಗೆಟ್ ಲಾಸ್ಟ್ ಅಂದ್ರು. ಸೊ ಶಟಪ್ ಅಂತ ತಾವು ಹೇಳಿದ್ರಿ, ಗೆಟ್ ಲಾಸ್ಟ್ ಅಂತ ತಾವು ಹೇಳಿಲ್ಲ ಫಸ್ಟಿಗೆ. ಫಸ್ಟಿಗೆ ನಾನು ಹೇಳಲಿಲ್ಲ ಸರ್. ಪ್ರಥಮ್, ನಿಮ್ಮ ಪ್ರಕಾರ? ಸರ್ ಖಂಡಿತವಾಗ್ಲೂ ಹೇಳ್ತಾರೆ ಸರ್. ಕಾರುಣ್ಯ ಅವರೇ, ನಿಮ್ಮ ಕಡೆಯಿಂದ ಫಸ್ಟ್ ಬಂದಿದೆ ಅಂತ ಆದರೆ ಏನು ಮಾಡೋಣ, ಹೇಗೆ ಸರಿಪಡಿಸ್ಕೊಳ್ಳೋಣ ಅನ್ಕೋತೀರಾ? ನಾನು ಅವನಿಗೆ ಸಾರಿ ಅಂತೂ 100% ಕೇಳಲ್ಲ ಸರ್. ಆಲ್ರೆಡಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ನನಗೆ ಅವ್ನು ಹೋಗೇ ಅಂದಿದ್ದು, ಹೋಗೆಲ್ಲೇ ಅಂದಿದ್ದು ನನ್ನ ಮನ್ಸಿಗೆ ಈಗಲೂ ನೋವಿದೆ, ಅದು ಇಟ್ಕೊಂಡಿದ್ದೀನಿ ಅಷ್ಟೇ. ಪ್ರಥಮ್, ನಿಮ್ಮ ಕಡೆಯಿಂದ ಆಗಿದ್ರೆ ಏನು ಮಾಡಕ್ಕೆ ರೆಡಿ ಇದ್ದೀರಾ ತಾವು? ಎಲ್ಲರ ಸಮ್ಮುಖದಲ್ಲೂ ಕೈ ಮುಗಿದು ಸಾರಿ ಹೇಳ್ತೀನಿ ಸರ್. ಕಾರುಣ್ಯ ಅವರೇ, ಐ ಆಮ್ ಸಾರಿ, ಬಟ್ ತಾವು ಹೇಳಿರೋದು ಫಸ್ಟ್. ಆ್ಯಂಡ್ ಈಗಲೂ ಫುಟೇಜ್ ಇದೆ, ಬಟ್ ಐ ಥಿಂಕ್ ಗೋನ್ ಟ್ರಿಗರ್ ಮೋರ್. ಯಾರಿರ್ಬೋದು ಮೋಹನ್? ಪ್ರಥಮ್ ಸರ್. ಯಸ್ ಪ್ರಥಮ್, ಯು ಸೇಫ್. ಸರ್ ನಾನ್ ಸೇಫಾ? ಸೂಪರ್ ಸರ್. ಕನ್ನಡದ ಮಹಾಜನತೆಗಳೇ, ನಾನು ನಿಮ್ಗೆ ಧನ್ಯವಾದ ಹೇಳ್ತಾ ಇಲ್ಲ. ಯಾಕೆಂದ್ರೆ ಇದು ಓಟ್ ಹಾಕೋದು ಮನುಷ್ಯನ ಮೂಲಭೂತ ಕರ್ತವ್ಯ ಆಗಿರ್ತದೆ. ಆ ಕರ್ತವ್ಯ ನೀವು ಮಾಡಿದೀರಾ, ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇ ತರ ಓಟ್ನ ಜನಗಳು ಅಷ್ಟೇ MLA MP ಎಲೆಕ್ಷನ್ ಹಾಕಿ ಒಳ್ಳೆದ್ ಆಯ್ಕೆ ಮಾಡಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದ್ ಮಾಡಿ ಅಂತ ಈ ಮೂಲಕ ಎಲ್ಲ ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಶೀತಲ್ ನಡಗಿಲ್ವನ? ನಡಗಿಲ್ಲ, ಒಳಗಡೆ ಭಯ ಆಯ್ತಲ್ಲ, ಮುಖ ನೋಡಿದ್ರೆ ಗೊತ್ತಾಯ್ತಲ್ಲ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ನಾನು ಬಂದ್ಮೇಲೆ ಸಾಯೋದೇ ಅವ್ನಿಗೆ ಇನ್ನೇನು. ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ನಗುವುದೋ ಅಳುವುದೋ ಈ ಊರಿನ ರಂಗನಂಗ ನಂಗ ಎಲ್ಲಿ ಕುಟ್ಲಿ ತಾಯಿ? ಏನ್ ಕುಟ್ಬೇಕು ಹೇಳವಾಯ್ತು? ಏನ್ ಕುಟ್ಬೇಕು ಹೇಳ? ಕುಟ್ಟಾಕ್ಬಿಡ್ತೀನಿ ಅತ್ಲಾಗೆ. ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಹೊರಬರಬೇಕೆಂದು ಆದೇಶಿಸುತ್ತಾರೆ. ಕೂಡಲೇ ಕನ್ಫೆಷನ್ ರೂಮ್ಗೆ ಬರಬೇಕು ಮತ್ತು ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕೆಂದು ಆದೇಶಿಸುತ್ತಾರೆ. ಯಾಕೆಂದ್ರೆ ಅವ್ರು 2ನೇ ದಿನ ಒಂದು ಮಾತು ಹೇಳಿದ್ರು, ಪ್ರಥಮ್ ನಿಮಗಿಂತ ಅದ್ಭುತವಾಗಿ ಕನ್ನಡ ಮಾತಾಡಬಲ್ಲೆ ಅಂತ. ಸೊ ಅದು ಕನ್ನಡನ ಯಾರು ಅದ್ಭುತವಾಗಿ ಮಾತಾಡೋ, ಕನ್ನಡನೇ ಅದ್ಭುತ ಅನ್ನೋದು ಮನಸ್ಸಲ್ಲಿತ್ತು. ಸೊ ಜಿದ್ದಲ್ಲ, ಇಬ್ರು ಕನ್ನಡ ಪರ ಇರುವಂತ ಇಬ್ಬರಲ್ಲೂ ಇರುವ ಪ್ರೀತಿ ಕಾಂಪಿಟೇಷನ್ ಅಷ್ಟೇ. ಪ್ರೀತಿ ಯಾವುದೇ ಕಾರಣಕ್ಕೂ ಜಿದ್ದಲ್ಲ ನಮ್ಮಿಬ್ಬರಲ್ಲಿ. ಸರ್ ಇನ್ನೂ ಸ್ಪಷ್ಟವಾಗಿ ಹೇಳಿದೆ ಸರ್, ನಾನು ಕೀರ್ತಿ ಒಂದೇ ತಾಯಿ ಮಕ್ಕಳಿದ್ದಂಗೆ. ಅವರು ಕಲರ್ ಕಮ್ಮಿ, ನಾ ಕಲರ್ ಜಾಸ್ತಿ ಅಷ್ಟೇ. ಯಾಕೆಂದ್ರೆ ಅವ್ರು ಹುಟ್ಟ ಕರೆಂಟ್ ಹೋಗ್ತಾಯಿತ್ತು, ನಾವು ಹುಟ್ಟಿದ ದಿನ ಹುಣ್ಣಿಮೆ, ಬೆಳ್ಳಗ್ ಮಿನುಗ್ತಾ ಇದ್ದೀನಿ. ಅದು ಬಿಟ್ಟರೆ ಇಬ್ರು ಒಂದೇ ತಾಯಿ ಮಕ್ಕಳೇ. ಹ್ಞೂ ಕೀರ್ತಿ. ಕೀರ್ತಿ ಅವರೇ, ಸರ್ ಸೀಸನ್ 4 ಗೆದ್ದಿರುವಂತ ಕಂಟೆಸ್ಟೆಂಟ್ ಏಸ್. ಬ್ರೇಕ್ ತಗೋಬೇಕಾ? ಚಲೋ, ಹೋಲ್ಡ್ ಯೋರ್ ಬ್ರೆತ್. ಬಿಗ್ ಬಾಸ್ ಸೀಸನ್ 4 ಗೆದ್ದಿರುವಂತ ಕಂಟೆಸ್ಟೆಂಟ್ is none other than them. And the winner of Big Boss Season 4 is Praja.